ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ಶಿಕ್ಷಕರ ದಿನಾಚರಣೆಯ ದಿನ ನಿರೂಪಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆಯ ನಿರೂಪಣೆಯನ್ನು ಮಾಡಿದ್ದೆ. ಅದಕ್ಕೆ ನಿಮ್ಮಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಹಾಗಾಗಿ ನಾನು ಇನ್ನು ಮುಂದೆ ಬರುವಂತಹ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದ ನಿರೂಪಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಶಿಕ್ಷಕರ ದಿನಾಚರಣೆಯ ದಿನ ಅಂದರೆ ಶಿಕ್ಷಕರ ದಿನಾಚರಣೆ ನಿರೂಪಣೆ ಕಾರ್ಯಕ್ರಮದ ಹಂತಗಳನ್ನ ನೋಡೋಣ. ಮೊದಲನೇದು ಮುಖ್ಯ ಅತಿಥಿಗಳು ಮತ್ತು ಶಿಕ್ಷಕರನ್ನು ಬರಮಾಡಿಕೊಳ್ಳೋದು ಅಂದರೆ ಅವರ ಆಗಮನ. ಮುಂದೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ, ಸ್ವಾಗತ ಗೀತೆ, ಸ್ವಾಗತ ಭಾಷಣ ಜೊತೆಗೆ ಪುಷ್ಪಾರ್ಪಣೆ, ಸರ್ವಪಲ್ಲಿ ರಾಧಾಕೃಷ್ಣನ್ನವರ ಬಗ್ಗೆ ಮಕ್ಕಳಿಂದ ಭಾಷಣ, ಶಿಕ್ಷಕರ ಬಗ್ಗೆ ಮಕ್ಕಳಿಂದ ಅನಿಸಿಕೆಗಳು, ಹಾಗೆಯೇ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ನೆನಪಿನ ಕಾಣಿಕೆ, ಶಿಕ್ಷಕರಿಗೆ ಮನರಂಜನಾ ಆಟಗಳು, ಮುಖ್ಯ ಶಿಕ್ಷಕರ ಭಾಷಣ, ಕೊನೆಯದಾಗಿ ವಂದನಾರ್ಪಣೆ. ಇವಿಷ್ಟು ನಾವು ಶಿಕ್ಷಕರ ದಿನಾಚರಣೆಯ ನಿರೂಪಣೆಯನ್ನು ಮಾಡಬೇಕಾದ್ರೆ ಅನುಸರಿಸಬೇಕಾದಂತಹ ಹಂತಗಳು. ಈಗ ಒಂದೊಂದೇ ಹಂತಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ತಕ್ಷಣ ಎಲ್ಲ ಗಣ್ಯರನ್ನು ನಾವು ವೇದಿಕೆಯ ಮೇಲೆ ಬರಮಾಡಿಕೊಳ್ಳಬೇಕು. ಮುಖ್ಯ ಅತಿಥಿಗಳು ಮತ್ತು ಶಿಕ್ಷಕರನ್ನು ಬರಮಾಡಿಕೊಳ್ಳುವಿಕೆ ನೋಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬ ಪಠಣವನ್ನು ಸ್ಮರಿಸುತ್ತಾ ಇಂದು ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರು ಮತ್ತು ಎಲ್ಲ ಶಿಕ್ಷಕರು ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ರೀತಿಯಾಗಿ ನಾವು ಬಂದಂತಹ ಮುಖ್ಯ ಅತಿಥಿಗಳು ಹಾಗೆಯೇ ಶಾಲೆಯ ಶಿಕ್ಷಕರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಬೇಕು. ಇನ್ನು ಮುಂದಿನದ್ದಾಗಿ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ಬಂದು ಕುಳಿತ ತಕ್ಷಣ ನಾವು ಮಾಡಬೇಕಾಗಿರೋದು ಸರ್ವಪಲ್ಲಿ ರಾಧಾಕೃಷ್ಣನ್ನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸೋದು, ಅಂದರೆ ನಮನವನ್ನು ಸಲ್ಲಿಸೋದು ನೋಡಿ. ಅದನ್ನು ನಾವು ಈ ರೀತಿಯಾಗಿ ಹೇಳಿದರೆ ಸ್ವಲ್ಪ ಕೇಳೋರಿಗೂ ಅಂದವಾಗಿರುತ್ತೆ. ಜ್ಞಾನದ ಬೆಳಕನ್ನು ಬೆಳಗುತ್ತಿರುವ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಜ್ಞಾನದ ಬೆಳಕನ್ನು ಬೆಳಗುತ್ತಿರುವ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳುತ್ತಾ ಈಗ ಶ್ರೇಷ್ಠ ಶಿಕ್ಷಕ, ಶಿಕ್ಷಣ ತಜ್ಞ, ಮಾಜಿ ರಾಷ್ಟ್ರಪತಿಗಳಾದಂತಹ ಶ್ರೀ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ನಮಿಸುವ ಸಮಯ. ಎಲ್ಲ ಗಣ್ಯರು ಹಾಗೂ ಎಲ್ಲ ಶಿಕ್ಷಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ನವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ರೀತಿಯಾಗಿ ನಾವು ಮುಖ್ಯ ಶಿಕ್ಷಕರಿಗೆ ಹಾಗೆ ಮುಖ್ಯ ಅತಿಥಿಗಳಿಗೆ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಡಿ ಎಂದು ಕೇಳಿಕೊಳ್ಳಬೇಕು. ಇನ್ನು ಪೂಜಾ ಕಾರ್ಯಕ್ರಮ ನೆರವೇರಿದ ತಕ್ಷಣ ನಾವು ಸ್ವಾಗತ ಗೀತೆಯನ್ನು ಹೇಳಬೇಕಾಗತ್ತೆ. ಸ್ವಾಗತ ಗೀತೆ ನಮಗೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳೆಯನಂತೆಯೇ ನಮ್ಮೊಂದಿಗೆ ಬೆರೆತು ಜೀವನದಲ್ಲಿ ಶಿಸ್ತನ್ನು ಮೂಡಿಸಿದ ಶಿಕ್ಷಕರನ್ನು ಇದೀಗ ಸ್ವಾಗತಿಸುವ ಸಮಯ. ನಮಗೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳೆಯನಂತೆಯೇ ನಮ್ಮೊಂದಿಗೆ ಬೆರೆತು ಜೀವನದಲ್ಲಿ ಶಿಸ್ತನ್ನು ಮೂಡಿಸಿದ ಶಿಕ್ಷಕರನ್ನು ಇದೀಗ ಸ್ವಾಗತಿಸುವ ಸಮಯ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಡ್ಯಾಶ್ ರವರಿಗೆ, ಅಂದರೆ ನಾವು ಯಾರು
ಮುಖ್ಯ ಅತಿಥಿಗಳನ್ನಾಗಿ ಮಾಡಿರ್ತೀವಿ ಅಥವಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಾರೆ, ಅವರ ಹೆಸರನ್ನು ನಾವು ಇಲ್ಲಿ ಹೇಳಬೇಕು. ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ರೀತಿಯಾಗಿ ನಾವು ಮುಖ್ಯ ಅತಿಥಿಗಳಿಗೆ ಸ್ವಾಗತವನ್ನು ಹೇಳಬೇಕು. ಹಾಗೆಯೇ ಅಲ್ಲಿ ಮತ್ತೆ ಯಾರ್ಯಾರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಾರೆ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ನಾವು ಬೇರೆ ಬೇರೆಯಾಗಿಯೇ ಸ್ವಾಗತವನ್ನು ಹೇಳಬೇಕಾಗುತ್ತೆ. ಇದಾದ ತಕ್ಷಣ ನಾವು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅಥವಾ ಶ್ರೀ ಡ್ಯಾಶ್ ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ರೀತಿಯಾಗಿ ನಾವು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ನೀಡಬೇಕಾಗುತ್ತೆ. ಇನ್ನು ಮುಂದೆ ನಾವು ಈ ರೀತಿಯಾಗಿ ಹೇಳಬೇಕು. ಇಂದಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ನೋಡಿ, ನಮ್ಮ ಎಲ್ಲ ಶಿಕ್ಷಕರಿಗೂ ನಾವು ಸ್ವಾಗತವನ್ನು ಹೇಳಬೇಕು. ಅದಾದ ತಕ್ಷಣ ಹಾಗೆ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನೋಡಿ, ಅಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಸ್ವಾಗತವನ್ನು ಹೇಳಬೇಕು. ಇದಾದ ತಕ್ಷಣ ನಾವು ಅವರಿಗೆ ಪುಷ್ಪವನ್ನು ನೀಡಬೇಕಾಗುತ್ತೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿ ಪ್ರತಿನಿಧಿಯಾದ ಕುಮಾರ್ ಅಥವಾ ಕುಮಾರಿ ಡ್ಯಾಶ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡಿ, ಸ್ವಾಗತ ನಾವು ಒಬ್ಬೊಬ್ಬರಾಗಿ ಸ್ವಾಗತವನ್ನು ಮಾಡ್ತಾ ಆವಾಗಲೇ ಅವರಿಗೆ ಮಾಲಾರ್ಪಣೆ ಅಥವಾ ಪುಷ್ಪ ಗುಚ್ಛವನ್ನು ನೀಡಿ ಸ್ವಾಗತ ಮಾಡ್ಬೋದು. ಇಲ್ಲಾಂದರೆ ಈ ರೀತಿಯಾಗಿ ಸ್ವಾಗತವನ್ನು ಹೇಳಿದ ತಕ್ಷಣ ಎಲ್ಲರಿಗೂ ಒಟ್ಟಾಗಿಯೇ ನಾವು ಪುಷ್ಪವನ್ನು ನೀಡ್ಬೋದು. ಅದಕ್ಕಾಗಿ ನಾವು ವಿದ್ಯಾರ್ಥಿ ಪ್ರತಿನಿಧಿ ಅಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಪ್ರತಿನಿಧಿ ಅಂತ ಇರ್ತಾರೆ, ಶಾಲಾ ಮಂತ್ರಿಮಂಡಲದ ಪ್ರಧಾನಮಂತ್ರಿಯವರು, ಅವರಿಗೆ ಹೇಳ್ಬೋದು ಕುಮಾರ್ ಅಥವಾ ಕುಮಾರಿ ಡ್ಯಾಶ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇದೊಂದು ಕಾರ್ಯಕ್ರಮ ಮಕ್ಕಳೇ ಕೂಡಿಕೊಂಡು ಮಾಡುತ್ತಿರೋದ್ರಿಂದ ಇಲ್ಲಿ ಎಲ್ಲ ಹಂತಗಳನ್ನು ಅಥವಾ ಎಲ್ಲ ಕಾರ್ಯಗಳನ್ನು ವಿದ್ಯಾರ್ಥಿಗಳೇ ಮಾಡಬೇಕಾಗುತ್ತೆ. ಇನ್ನು ಪುಷ್ಪಾರ್ಪಣೆ ಮಾಡಿದಂತಹ ಡ್ಯಾಶ್ ಇವರಿಗೆ ಧನ್ಯವಾದಗಳು ಅಂತ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಮುಂದಿನದಾಗಿ ಮಕ್ಕಳಿಂದ ಭಾಷಣ ಇರುತ್ತೆ. ಅಂದರೆ ವಿದ್ಯಾರ್ಥಿಗಳಿಂದ ಭಾಷಣ ಅಥವಾ ನೃತ್ಯನೂ ಇರ್ಬೋದು ಅಥವಾ ಹಾಡು ಇರ್ಬೋದು. ಅವರು ಏನು ಕಾರ್ಯಕ್ರಮಗಳನ್ನು ತಯಾರಿ ಮಾಡ್ಕೊಂಡಿರ್ತಾರೆ ಆ ಕಾರ್ಯಕ್ರಮಗಳನ್ನ ಈಗ ಮಾಡಿಸ್ಬೇಕು. ಅಂದರೆ ಈ ಹಂತದಲ್ಲಿ ನಾವು ಮಾಡಿಸ್ಬೇಕು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಕೊಡಬೇಕು. ವ್ಯಕ್ತಿಯ ಬದುಕಲ್ಲಿ ಮುಂದೆ ಗುರಿ ಇರಬೇಕು. ವ್ಯಕ್ತಿಯ ಬದುಕಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂದು ಹೇಳುತ್ತಾ ಇದೀಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಕುರಿತು ಮಕ್ಕಳಿಂದ ಭಾಷಣ ಈ ರೀತಿಯಾಗಿ ಹೇಳಿ ಒಂದೊಂದಾಗಿ ಮಕ್ಕಳನ್ನು ಭಾಷಣ ಮಾಡಲು ಕರೀಬೇಕು. ಭಾಷಣ ಮಾಡಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ವೈಯಕ್ತಿಕವಾಗಿಯೇ ನಾವು ತಿಳಿಸಬೇಕು. ಹಾಗೆಯೇ ಎಲ್ಲ ಮಕ್ಕಳಿಂದ ಭಾಷಣ ಕಾರ್ಯಕ್ರಮ ಆದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಅಂತ ಹೇಳಬೇಕು. ಇದಾದ ತಕ್ಷಣ ಈಗ ವಿದ್ಯಾರ್ಥಿಗಳಿಂದ ಶಾಲಾ ಶಿಕ್ಷಕರ ಕುರಿತು ಅನಿಸಿಕೆ ಅಂದರೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಕುರಿತು ಮಾತನಾಡುವಂತಹ ಸಮಯ. ಪಠ್ಯವನ್ನು ಅದ್ಭುತವಾಗಿ ಬೋಧಿಸಿ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಿದ ಶಿಕ್ಷಕರಿಗೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಮಾರಿ ಡ್ಯಾಶ್ ಇವಳಿಂದ ಶಿಕ್ಷಕರ ಬಗ್ಗೆ ಒಂದೆರಡು ಮಾತುಗಳು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಕುರಿತು ಅನಿಸಿಕೆಗಳನ್ನ ಹೇಳ್ಬೋದು. ಇದಾದ ತಕ್ಷಣ ಹಂತ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಮಯ.
ಅಂದರೆ ವಿದ್ಯಾರ್ಥಿಗಳು ಶಿಕ್ಷಕರಿಗೋಸ್ಕರ ಏನಾದರೂ ಉಡುಗೊರೆಯನ್ನು ತಂದಿದ್ರೆ ಈಗ ನೀಡಬಹುದು. ನಮ್ಮಲ್ಲಿರುವ ಉತ್ತಮವಾದದ್ದನ್ನು ಹೊರತರಲು ನೀವು ಮಾಡಿದ ಎಲ್ಲ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮವನ್ನು ಕೇವಲ ಪದಗಳಲ್ಲಿ ಎಂದಿಗೂ ಮರುಪಾವತಿಸಲಾಗುವುದಿಲ್ಲ. ನಿಮ್ಮಂತಹ ಶಿಕ್ಷಕರನ್ನು ಹೊಂದಿದ್ದಕ್ಕಾಗಿ ನಾವು ಕೃತಜ್ಞರಾಗಿರುತ್ತೇವೆ. ಈಗ ಎಲ್ಲ ಶಿಕ್ಷಕರಿಗೂ ವಿದ್ಯಾರ್ಥಿಗಳ ಪರವಾಗಿ ಒಂದು ಚಿಕ್ಕ ನೆನಪಿನ ಕಾಣಿಕೆ ನೀಡುವಂತಹ ಸಮಯ. ಶಾಲೆಯ ಎಲ್ಲ ವಿದ್ಯಾರ್ಥಿ ಪ್ರತಿನಿಧಿಗಳು ನೆನಪಿನ ಕಾಣಿಕೆಗಳನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ರೀತಿಯಾಗಿ ನೆನಪಿನ ಕಾಣಿಕೆಯನ್ನು ನೀಡುವುದಕ್ಕೆ ನಾವು ಹೇಳಬೇಕು. ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇನ್ನು ಮುಂದೆ ಮುಖ್ಯ ಶಿಕ್ಷಕರ ಭಾಷಣವಿರುತ್ತೆ. ಜೀವನ ಹಾಗೂ ಸಮಯ ಈ ವಿಶ್ವದ ಬಹುದೊಡ್ಡ ಶಿಕ್ಷಕರು. ಈ ಜೀವನ ಹಾಗೂ ಸಮಯದ ಸದುಪಯೋಗ ಕಲಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಡ್ಯಾಶ್ ಇವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ರೀತಿಯಾಗಿ ನಾವು ಮುಖ್ಯ ಶಿಕ್ಷಕರಿಗೆ ಮಾತನಾಡಲು ಕೇಳಿಕೊಳ್ಬೇಕು. ಅನಂತರ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು ಅಂತ ಹೇಳಿ ಧನ್ಯವಾದಗಳನ್ನ ಕೂಡ ಅರ್ಪಿಸಬೇಕು. ಕೊನೆಯದಾಗಿ ವಂದನಾರ್ಪಣೆ. ಇದು ಕೊನೆಯ ಹಂತ. ಅರಳಿದ ಹೂವು ಬಾಡಲೇಬೇಕು ಎಂಬಂತೆ ನಮ್ಮ ಕಾರ್ಯಕ್ರಮವು ಈಗ ಮುಗಿಸುವ ಸಮಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ, ಶಿಕ್ಷಕರಿಗೂ ಹಾಗೂ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ಎಂದು ಹೇಳಿ ನಮ್ಮ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು. ಈ ರೀತಿಯಾಗಿ ನಾವು ಒಂದು ಕ್ರಮಬದ್ಧವಾಗಿ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಲ್ಲಿ ಆ ಕಾರ್ಯಕ್ರಮವು ಯಶಸ್ವಿಯಾಗುವುದರಲ್ಲಿ ಸಂದೇಹವೇ ಇರುವುದಿಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವ ಮೊದಲು ಪೂರ್ಣ ತಯಾರಿಯನ್ನು ಮಾಡಿಕೊಂಡೇ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ದಲ್ಲಿ ಅದು ಬಹಳ ಸೊಗಸಾಗಿ ಮೂಡಿಬರುತ್ತದೆ. ಈ ನಿರೂಪಣೆಯ ವಿಡಿಯೋ ಅಥವಾ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.